ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ಎಕೋ ಎಂಬ ತಮಿಳು ಭಾಷೆಯ ಹಾರರ್ ಕಮ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಚಿತ್ರದ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಪ್ರಕಾಶ್ ಆಗತಾನೆ ಹೊಸದಾಗಿ ಮದುವೆಯಾಗಿ ತನ್ನ ಹೆಂಡತಿ ಜೊತೆ ಒಂದು ಮನೆಗೆ ಶಿಫ್ಟ್ ಆಗ್ತಾನೆ. ಆದರೆ ದಿನಗಳು ಕಳೆದ ಹಾಗೆ ಆ ಮನೆಯಲ್ಲಿ ಪ್ರಕಾಶ್ ಜೊತೆ ಮಾತ್ರ ತುಂಬಾನೇ ವಿಚಿತ್ರವಾದ ಹಾರರ್ ಇನ್ಸಿಡೆಂಟ್ಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಸೊ ಇದರ ಹಿಂದಿರುವ ಮಿಸ್ಟರಿ ಏನು ಅಂತ ಪತ್ತೆ ಮಾಡ್ತಾ ಹೋದಾಗ ನಾವು ಎಕ್ಸ್ಪೆಕ್ಟ್ ಮಾಡಿರದ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ಇವನೇನ ಇದನ್ನೆಲ್ಲ ಮಾಡಿದ್ದು ಅಂತ ನಾವೆಲ್ಲ ಶಾಕ್ ಆಗುವ ಹಾಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಕೂಡ ರಿವೀಲ್ ಆಗುತ್ತೆ. ಸೊ ಈ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ ನಲ್ಲಿ ಕುಡಿದು ಫುಲ್ ಟೈಟ್ ಆಗಿದ್ದ ಒಬ್ಬ ವ್ಯಕ್ತಿ ಮಧ್ಯರಾತ್ರಿ ಪಾಳು ಬಿದ್ದಿರುವ ಒಂದು ದೊಡ್ಡ ಮನೆಗೆ ಎಂಟರ್ ಆಗ್ತಾನೆ. ಕಳೆದ ಹಲವು ತಿಂಗಳಿಂದ ಪಾಳು ಬಿದ್ದಂತೆ ಕಾಣಿಸ್ತಿದ್ದ ಆ ಮನೆಯ ಒಳಗಡೆ ಟಾರ್ಚ್ ಹಾಕಿ ಏನನ್ನೋ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಮನೆಯ ಮಹಡಿಗೆ ಬಂದಾಗ ವಿಚಿತ್ರವಾದ ಶಬ್ದಗಳ ಜೊತೆ ಸುತ್ತಮುತ್ತ ಯಾರೋ ಓಡಾಡ್ತಿರೋ ರೀತಿ ಪ್ಯಾರಾನಾರ್ಮಲ್ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಆದರೂ ಕೂಡ ಆ ವ್ಯಕ್ತಿ ಧೈರ್ಯ ಮಾಡಿ ಅಲ್ಲೇ ಇದ್ದ ಒಂದು ರೂಮ್ ನ ಒಳಗಡೆ ಹೋಗಿ ಟಾರ್ಚ್ ಹಾಕಿ ಏನನ್ನೋ ಹುಡುಕ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಜೋರಾದ ಶಬ್ದ ಆಗುತ್ತೆ. ಈಗ ಹೆದರಿಕೊಂಡ ಆ ವ್ಯಕ್ತಿ ತಕ್ಷಣ ಹಿಂದಕ್ಕೆ ತಿರುಗಿ ನೋಡಿದಾಗ ಒಂದು ಅದೃಶ್ಯ ಶಕ್ತಿ ತನ್ನ ಮೇಲೆ ಅಟ್ಯಾಕ್ ಮಾಡಿದ ರೀತಿ ಅನುಭವ ಆಗಿ ಜೋರಾಗಿ ಕಿರುಚಿ ಪ್ರಜ್ಞೆ ತಪ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ ಹಲವು ತಿಂಗಳ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಈಗ ಚಿತ್ರದ ಹೀರೋ ಪ್ರಕಾಶ್ ತಾನು ಪ್ರೀತಿ ಮಾಡಿ ಮದುವೆಯಾಗಿದ್ದ ದಿಯಾ ಎಂಬ ಹುಡುಗಿಯನ್ನ ಕರೆದುಕೊಂಡು ಒಂದು ಹೊಸ ಮನೆಗೆ ಶಿಫ್ಟ್ ಆಗ್ತಿರೋದನ್ನ ನೋಡ್ತೀವಿ. ಸ್ನೇಹಿತರೆ, ಪ್ರಕಾಶ್ನ ತಂದೆ ಚಿಕ್ಕ ವಯಸ್ಸಲ್ಲೇ ತೀರಿಕೊಂಡಿದ್ದ ಕಾರಣ ಇವನ ತಾಯಿ ತುಂಬಾನೇ ಕಷ್ಟಪಟ್ಟು ಬೆಳೆಸಿರ್ತಾಳೆ. ಪ್ರಕಾಶ್ನ ತಾಯಿ ತನ್ನ ಸೊಸೆಗೆ, ದಿಯಾ, ನನ್ನ ಮಗನನ್ನ ಮದುವೆಯಾಗಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ನೀನು ನನ್ನ ಮಗನ ಜೀವನದಲ್ಲಿ ವಾಪಸ್ ಬಂದ ನಂತರ ಆತ ಖಂಡಿತ ಖುಷಿಯಾಗಿರ್ತಾನೆ. ನೀವಿಬ್ಬರು ಈ ಮನೆಯಲ್ಲಿ ಖುಷಿಯಾಗಿರಿ ಅಂತ ಆಶೀರ್ವಾದ ಮಾಡಿ ತನ್ನ ಊರಿಗೆ ಹೊರಟು ಹೋಗ್ತಾಳೆ. ಹೀಗೆ ಪ್ರೀತಿಸಿ ಮದುವೆಯಾಗಿದ್ದ ಪ್ರಕಾಶ್ ಹಾಗೂ ದಿಯಾ ಪರ್ಸನಲ್ ಟೈಮ್ ಸ್ಪೆಂಡ್ ಮಾಡ್ತಾ ತುಂಬಾನೇ ಖುಷಿಯಾಗಿ ಜೀವನ ಮಾಡ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಪ್ರಕಾಶ್ಗೆ ಆಫೀಸ್ ನಲ್ಲಿ ತುಂಬಾನೇ ಕೆಲಸವನ್ನ ಅಸೈನ್ ಮಾಡಿರ್ತಾರೆ. ಸೊ ಆ ದಿನ ರಾತ್ರಿ ಮನೆಗೆ ಬಂದ ನಂತರ ತಡರಾತ್ರಿ ಆದ್ರೂ ಕೂಡ ಪ್ರಕಾಶ್ ತನ್ನ ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಹೀಗೆ ಪ್ರಕಾಶ್ ಕೆಲಸ ಮಾಡ್ತಾ ಮಧ್ಯರಾತ್ರಿ ಸುಮಾರು 3 ಗಂಟೆಗೆ ತನ್ನ ಕೆಲಸವನ್ನ ಕಂಪ್ಲೀಟ್ ಮಾಡ್ತಾನೆ. ಲ್ಯಾಪ್ಟಾಪ್ ಅನ್ನ ಆಫ್ ಮಾಡಿ ಮಲಗೋದಕ್ಕೆ ಅಂತ ರೂಮ್ ನ ಕಡೆ ಹೋಗ್ತಿರುವಾಗ ಕರೆಂಟ್ ಕಟ್ ಆಗುತ್ತೆ. ಅಷ್ಟರಲ್ಲೇ ತನ್ನ ಕಾಲು ತೇವಾಗಿರೋ ರೀತಿ ಫೀಲ್ ಆಗಿ ತನ್ನ ಕಾಲನ್ನ ನೋಡಿಕೊಂಡಾಗ ಪ್ರಕಾಶ್ಗೆ ಒಂದು ಸರಿ ಶಾಕ್ ಆಗುತ್ತೆ. ಯಾಕಂದ್ರೆ ಶಾಕಿಂಗ್ಲಿ ನೆಲದ ಮೇಲೆ ರಕ್ತ ಬಿದ್ದಿರುತ್ತೆ. ತುಂಬಾನೇ ಶಾಕ್ ಆದ ಪ್ರಕಾಶ್ ಅದನ್ನೇ ನೋಡ್ತಿರುವಾಗ ಹೋಗಿದ್ದ ಕರೆಂಟ್ ವಾಪಸ್ ಬರುತ್ತೆ. ಸ್ನೇಹಿತರೆ, ಈಗ ಆಶ್ಚರ್ಯವೇನಂದ್ರೆ ಇವನ ಕಾಲ ಕೆಳಗಡೆ ಈಗ ರಕ್ತ ಇರೋದೇ ಇಲ್ಲ. ಪ್ರಕಾಶ್ಗೆ ಏನಾಗ್ತಿದೆ ಅಂತಾನೆ ಅರ್ಥ ಆಗೋದಿಲ್ಲ. ಮೋಸ್ಟ್ಲಿ ಇಷ್ಟೊತ್ತು ತಾನು ನೋಡಿದ್ದು ತನ್ನ ಇಮ್ಯಾಜಿನೇಷನ್ ಇರಬೇಕು ಅಂದುಕೊಂಡು ರೂಮ್ಗೆ ಮಲಗೋದಕ್ಕೆ ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆಫೀಸ್ಗೆ ತಡವಾಗಿದ್ದ ಕಾರಣ ಅರ್ಜೆಂಟ್ ಆಗಿ ಸ್ನಾನ ಮಾಡಿ ಬಟ್ಟೆ ತೆಗೆದುಕೊಳ್ಳೋದಕ್ಕೆ ಅಂತ ಕಬೋರ್ಡ್ ಬಳಿ ಬಂದಾಗ ಒಳಗಡೆ ಏನೋ ಶಬ್ದ ಆಗ್ತಿರುತ್ತೆ. ತಕ್ಷಣ ಓಪನ್ ಮಾಡಿ ನೋಡಿದಾಗ ಕಬೋರ್ಡ್ ನ ಒಳಗಡೆಯ ಗೋಡೆಯನ್ನ ಯಾರೋ ಪರಚಿರುವ ರೀತಿ ಮಾರ್ಕ್ಸಿರುತ್ತೆ. ಆಗಲೇ ಲೇಟ್ ಆಗಿದ್ದ ಕಾರಣ ಕಬೋರ್ಡ್ ಅನ್ನ ಕ್ಲೋಸ್ ಮಾಡಿ ಆಫೀಸ್ಗೆ ಹೋಗ್ತಾನೆ. ನಂತರ ಆ ದಿನ ರಾತ್ರಿ ಆಫೀಸ್ ನಿಂದ ಮನೆಗೆ ಬಂದು ಮಲಗಿರುವಾಗ ಶಾಕಿಂಗ್ಲಿ ಇವನ ರೂಮ್ ನಲ್ಲಿ ಒಂದು ಕಪ್ಪು ಬಣ್ಣದ ಭಯಾನಕ ಆಕೃತಿಯನ್ನ ನೋಡಿ ಜೋರಾಗಿ ಕಿರುಚಿ ಬಿಡುತ್ತಾನೆ. ದಿಯಾಗೆ ಎಚ್ಚರವಾಗಿ ಏನಾಯ್ತು ಅಂತ ವಿಚಾರಿಸ್ತಾಳೆ. ಆದ್ರೆ ಪ್ರಕಾಶ್ ತನ್ನ ಹೆಂಡತಿ ಹೆದರಿಕೊಳ್ಬಾರ್ದು ಅಂತ ನಿಜ ಹೇಳದೆ ಕೆಟ್ಟ ಕನಸು ಬಿತ್ತು ಅಂತ ಮ್ಯಾನೇಜ್ ಮಾಡುತ್ತಾನೆ. ಹೀಗೆ ಮನೆಯಲ್ಲಿ ನಡೀತಿದ್ದ ಒಂದೊಂದೇ ಡಿಸ್ಟರ್ಬಿಂಗ್ ಇನ್ಸಿಡೆಂಟ್ ಗಳಿಂದಾಗಿ ಪ್ರಕಾಶ್ಗೆ ಸರಿಯಾಗಿ ನಿದ್ದೆ ಆಗದೆ ಆಫೀಸ್ ನಲ್ಲಿ ಕೆಲಸದ ಮೇಲೆ ಸರಿಯಾಗಿ ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಇದೇ ಕಾರಣಕ್ಕೆ ಪ್ರಕಾಶ್ನ ಕಂಪನಿಗೆ ಸಿಗಬೇಕಾಗಿದ್ದ ಪ್ರಾಜೆಕ್ಟ್ ಒಂದು ಮಿಸ್ ಆಗುತ್ತೆ. ಸೊ ಇದೇ ಕಾರಣಕ್ಕೆ ಆ ಕಂಪನಿಯ MDಗೆ ತುಂಬಾನೇ ಕೋಪ ಬಂದು ಪ್ರಕಾಶ್ಗೆ ಎಲ್ಲರ ಮುಂದೆ ಸರಿಯಾಗಿ ಬೈದು ಬಿಡುತ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ, ಪ್ರಕಾಶ್ ತನ್ನ MDಗೆ ಸಾರಿ ಮಾವ, ಇನ್ ಮುಂದೆ ಈ ರೀತಿ ಆಗದ ಹಾಗೆ ನೋಡಿಕೊಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆತ, ನೋಡು ಪ್ರಕಾಶ್, ನೀನು ನನ್ನ ಮಗಳನ್ನ ಮದುವೆ ಆಗಿರೋದು ನನ್ಗೆ ಒಂಚೂರು ಕೂಡ ಇಷ್ಟ ಇಲ್ಲ. ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ನನ್ನನ್ನ ಮಾವ ಅಂತ ಕರಿಬೇಡ ಅಂತ. ನೀನು ಈಗಲೂ ಕೂಡ ಈ ಕಂಪನಿಯಲ್ಲಿ ಒಬ್ಬ ಸಾಮಾನ್ಯ ಕೆಲಸಗಾರ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ನೇಹಿತರೆ, ಇದರರ್ಥ ಪ್ರಕಾಶ್ ಈಗ ಮದುವೆ ಆಗಿರುವ ದಿಯಾ ಕಂಪನಿಯ MDಯ ಮಗಳೇ ಆಗಿರ್ತಾಳೆ. ನಂತರದ ಸೀನಲ್ಲಿ ಪ್ರಕಾಶ್ ಇದರ ಬಗ್ಗೆನೇ ಯೋಚನೆ ಮಾಡ್ತಾ ಮನೆಯ ಬಾಲ್ಕನಿ ಬಳಿ ಓಡಾಡ್ತಿರ್ತಾನೆ. ಆಗ ಕಿಟಕಿಯ ಕರ್ಟನ್ಗಳು ಇದ್ದಕ್ಕಿದ್ದ ಹಾಗೆ ಇವನ ಕುತ್ತಿಗೆಗೆ ಸುತ್ತಿ ಇವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರುವ ರೀತಿ ಕಾಣಿಸುತ್ತೆ. ಪ್ರಕಾಶ್ ಗಾಬರಿಯಾಗಿ ಜೋರಾಗಿ ಕಾಪಾಡು ಕಾಪಾಡು ಅಂತ ತನ್ನ ಹೆಂಡತಿಯನ್ನ ಕೂಗ್ತಾನೆ. ದಿಯಾ ತಕ್ಷಣ ಬಂದು ನೋಡಿದಾಗ ತನ್ನ ಗಂಡ ಪ್ರಕಾಶೆ ತನ್ನ ಕುತ್ತಿಗೆಗೆ ಕರ್ಟನ್ ಗಳನ್ನ ಸುತ್ತಿಕೊಂಡಿರುವ ರೀತಿ ಕಾಣಿಸುತ್ತೆ. ತಕ್ಷಣ ಆ ಕರ್ಟನ್ ಗಳನ್ನ ಬಿಡಿಸಿ, ಪ್ರಕಾಶ್, ಅಷ್ಟಕ್ಕೂ ನಿನಗೆ ಏನಾಗ್ತಿದೆ? ಕಳೆದ ಕೆಲವು ದಿನಗಳಿಂದ
ವರ್ಷಗಳಿಂದ ತುಂಬಾನೇ ಮೆಂಟಲಿ ಡಿಸ್ಟರ್ಬ್ ಆಗಿರೋ ರೀತಿ ಬಿಹೇವ್ ಮಾಡ್ತಿದ್ಯಾ, ನೀನು ತಕ್ಷಣವೇ ಯಾರಾದ್ರೂ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡುವಂತ ಬೈತಾಳೆ. ಆದ್ರೆ ಪ್ರಕಾಶ್ ಮಾತ್ರ ಕೋಪದಲ್ಲಿ ನನ್ಗೇನಾದ್ರೂ ಹುಚ್ಚು ಹಿಡ್ದಿದ್ಯಾ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಬಳಿ ಹೋಗೋದಕ್ಕೆ ಅಂತ ರೇಗಿ ಬಿಡುತ್ತಾನೆ. ತನ್ನ ಗಂಡ ತುಂಬಾನೇ ರೂಡ್ ಆಗಿ ಬಿಹೇವ್ ಮಾಡಿದ ಕಾರಣ ದಿಯಾಗೆ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಪ್ರಕಾಶ್ ತನ್ನ ಜೊತೆ ನಡೀತಿರುವ ಪ್ಯಾರಾನಾರ್ಮಲ್ ಘಟನೆಗಳ ಬಗ್ಗೆ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಾನೆ. ಆಗ ಫೇಮಸ್ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಆಗಿರುವ ಎಡ್ವರ್ಡ್ ಎಂಬಾತನ ಇಂಟರ್ವ್ಯೂ ಸಿಗುತ್ತೆ. ಮತ್ತಷ್ಟು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಕಳೆದ 40 ವರ್ಷಗಳಿಂದ ಎಡ್ವರ್ಡ್ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಆಗಿದ್ದಾನೆ ಅಂತ. ಹಾಗೂ ಈ ಭೂತ ಪ್ರೇತಗಳಿಂದ ತೊಂದರೆಗೆ ಒಳಗಾಗಿರುವ ಜನಗಳಿಗೆ ಸಹಾಯ ಮಾಡ್ತಿದ್ದಾನೆ ಅಂತ ಕೂಡ ಗೊತ್ತಾಗುತ್ತೆ. ಸೊ ತನಗಾಗ್ತಿರುವ ತೊಂದರೆಗೆ ಎಡ್ವರ್ಡ್ ಸರಿಯಾದ ವ್ಯಕ್ತಿ ಅಂತ ಅವನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಪ್ರಕಾಶ್ ಎಡ್ವರ್ಡ್ ನನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಏನಾಯ್ತು ಅಂತ ವಿಚಾರಿಸಿದಾಗ ಪ್ರಕಾಶ್ ಕಳೆದ ಕೆಲವು ದಿನಗಳಿಂದ ತನ್ನ ಜೊತೆ ನಡೀತಿರುವ ಪ್ಯಾರಾನಾರ್ಮಲ್ ಘಟನೆಗಳ ಬಗ್ಗೆ ಹೇಳ್ತಾನೆ. ಸರಿ, ಈ ಮುಂಚೆ ಏನಾದ್ರೂ ನಿಮ್ಮ ಜೀವನದಲ್ಲಿ ಈ ರೀತಿಯ ಘಟನೆಗಳು ನಡೆದಿದ್ವಾ ಅಂತ ವಿಚಾರಿಸಿದಾಗ ಪ್ರಕಾಶ್ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಹೌದು ಸರ್, ಈ ಹಿಂದೆ ಈ ರೀತಿಯ ಘಟನೆಗಳು ನಡೆದಿತ್ತು. ನನ್ನ ಮೊದಲ ಹೆಂಡತಿ ಮಾಯಳನ್ನ ಮದುವೆಯಾಗಿ ಈ ಊರಿಗೆ ಕರೆದುಕೊಂಡು ಬಂದಾಗ ಈ ರೀತಿ ನಡೆದಿತ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಪ್ರಕಾಶ್ ತನ್ನ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಸಿಟಿಗೆ ಬಂದ ನಂತರ ದಿಯಾಳ ತಂದೆ ರನ್ ಮಾಡ್ತಿರುವ ಆ ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿರುತ್ತಾನೆ. ಹೀಗೆ ಒಂದೇ ಕಂಪನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ದ ಕಾರಣ ದಿಯಾ ಹಾಗೂ ಪ್ರಕಾಶ್ ಮಧ್ಯ ಫ್ರೆಂಡ್ಶಿಪ್ ಶುರುವಾಗುತ್ತೆ. ಈತ ತುಂಬಾನೇ ಹಾನೆಸ್ಟ್ ಹಾಗೂ ಹಾರ್ಡ್ ವರ್ಕಿಂಗ್ ಎಂಪ್ಲಾಯ್ ಆಗಿದ್ದ ಕಾರಣ ದಿಯಾ ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ದಿನಗಳು ಕಳಿತಾ ಒಬ್ಬರನ್ನೊಬ್ಬರು ಇಷ್ಟಪಡ್ತಾ ಇಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ದಿಯಾ ಪ್ರಕಾಶ್ಗೆ ಆದಷ್ಟು ಬೇಗ ನಿನ್ನ ತಾಯಿಗೆ ಇನ್ಫಾರ್ಮ್ ಮಾಡಿ ನಾವಿಬ್ರು ಮದ್ವೆ ಆಗೋಣ ಅಂತ ಹೇಳ್ತಿರ್ತಾಳೆ. ಸರಿ ಅಂತ ಪ್ರಕಾಶ್ ತನ್ನ ತಾಯಿ ಜೊತೆ ಮಾತನಾಡ್ಬೇಕು ಅಂತ ಹೋದಾಗ ಆಕೆ ತುಂಬಾನೇ ಎಮೋಷನಲ್ ಆಗಿರೋದನ್ನ ನೋಡ್ತಾನೆ. ಏನಾಯ್ತು ಅಂತ ವಿಚಾರಿಸಿದಾಗ ಊರಿಂದ ಕಾಲ್ ಬಂದಿತ್ತು, ನಿನ್ನ ತಾತನಿಗೆ ಹುಷಾರಿಲ್ವಂತೆ, ತಕ್ಷಣವೇ ಊರಿಗೆ ಹೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಸರಿ ಅಂತ ಪ್ರಕಾಶ್ ಕೆಲಸಕ್ಕೆ ರಜಾ ಹಾಕಿ ತನ್ನ ತಾಯಿಯನ್ನ ಕರೆದುಕೊಂಡು ಅವಳ ಊರಿಗೆ ಹೋಗ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗೋದೇನು ಅಂದ್ರೆ ಪ್ರಕಾಶ್ನ ತಾಯಿ ಪಾರ್ವತಿಗೆ ಅವಳ ತಂದೆ ಒಬ್ಬ ಹುಡುಗನನ್ನು ನೋಡಿ ಅದೇ ಊರಿನ ದೇವಸ್ಥಾನದಲ್ಲಿ ಮದುವೆಗೆ ಅರೇಂಜ್ ಮಾಡಿಸಿರ್ತಾನೆ. ಆದ್ರೆ ಪಾರ್ವತಿ ಪ್ರಕಾಶ್ನ ತಂದೆಯನ್ನ ಪ್ರೀತಿ ಮಾಡ್ತಿದ್ದ ಕಾರಣ ತಾಳಿ ಕಟ್ಟುವ ಕೊನೆಗಳಿಗೆಯಲ್ಲಿ ಚೆನ್ನೈಗೆ ಓಡಿ ಬಂದು ಮದುವೆ ಆಗಿರ್ತಾಳೆ. ಸೊ ಅಂದಿನಿಂದ ಇಂದಿನವರೆಗೂ ಪ್ರಕಾಶ್ನ ತಾಯಿ ಪಾರ್ವತಿ ತನ್ನ ತವರು ಮನೆಗೆ ಅಥವಾ ತನ್ನ ತಂದೆಯ ಊರಿಗೇನೆ ಹೋಗಿರೋದಿಲ್ಲ. ಜೊತೆಗೆ ದೇವಸ್ಥಾನದಲ್ಲಿ ಅರೇಂಜ್ ಆಗಿದ್ದ ಪಾರ್ವತಿಯ ಮದುವೆ ಅರ್ಧಕ್ಕೆ ನಿಂತು ಹೋಗಿತ್ತಲ್ವಾ. ಆ ರೀತಿ ಮದುವೆ ಅರ್ಧಕ್ಕೇನೆ ನಿಂತಿದ್ದು ಅಪಶಕುನ ಅಂತ ಅಂದಿನಿಂದ ಆ ಊರಲ್ಲಿ ಯಾರು ಕೂಡ ಆ ದೇವಸ್ಥಾನದಲ್ಲಿ ಮದುವೆನೇ ಆಗಿರೋದಿಲ್ಲ. ಈಗ ಪ್ರೆಸೆಂಟ್ ನಲ್ಲಿ ಊರಿಗೆ ಹೋದ ಪಾರ್ವತಿ ಅನಾರೋಗ್ಯದಲ್ಲಿರುವ ತನ್ನ ತಂದೆಯನ್ನ ನೋಡಿ ತುಂಬಾನೇ ಎಮೋಷನಲ್ ಆಗ್ತಾಳೆ. ಮೊದಲ ಬಾರಿಗೆ ತನ್ನ ತಾತನನ್ನ ನೋಡ್ತಿದ್ದ ಕಾರಣ ಪ್ರಕಾಶ್ ಕೂಡ ಎಮೋಷನಲ್ ಆಗ್ತಾನೆ. ಪ್ರಕಾಶ್ನ ತಾತ ಮಾತನಾಡ್ತಾ, ನೀನು ಮನೆ ಬಿಟ್ಟು ಓಡಿ ಹೋದ ನಂತರ ಕೆಲವು ದಿನಗಳ ನಂತರ ನಿನ್ನ ಅಣ್ಣ ಹಾಗೂ ಅತ್ತಿಗೆ ಕೂಡ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ್ರು. ಅಂದಿನಿಂದ ಅವರ ಮಗಳು ಮಾಯನೇ ನನ್ನನ್ನ ನೋಡಿಕೊಳ್ತಿದ್ದಾಳೆ. ಆದ್ರೆ ನಾನು ಸತ್ತ ನಂತರ ನಿನ್ನ ಸೊಸೆ ಮಾಯಳನ್ನ ನೋಡಿಕೊಳ್ಳೋದಕ್ಕೆ ಯಾರು ಕೂಡ ಇರೋದಿಲ್ಲ. ಪಾರ್ವತಿ, ಆ ಹುಡುಗಿ ಮಾಯಳನ್ನ ನೋಡಿಕೊಳ್ಳುವ ಜವಾಬ್ದಾರಿ ನಿಂದೆ ಅಂತ ಪಾರ್ವತಿಗೆ ಹೇಳ್ತಾನೆ. ಮಾಯಾ ನೋಡೋದಕ್ಕೂ ಚೆನ್ನಾಗಿರ್ತಾಳೆ, ಜೊತೆಗೆ ತುಂಬಾನೇ ಟ್ರೆಡಿಷನಲ್ ಹುಡುಗಿಯಾಗಿದ್ದ ಕಾರಣ ಪಾರ್ವತಿಗೂ ಇಷ್ಟ ಆಗ್ತಾಳೆ. ಮರುದಿನ ಆ ಊರಿನ ದೇವಸ್ಥಾನದ ಬಳಿ ಹೋದಾಗ ತಾನು ಮಾಡಿದ್ದ ಕೆಲಸದಿಂದಾಗಿ ಇಲ್ಲಿ ಯಾರು ಕೂಡ ಮದ್ವೆ ಆಗ್ತಿಲ್ಲ ಅಂತ ಗೊತ್ತಾಗುತ್ತೆ. ಸೊ ತನ್ನಿಂದ ದೇವಸ್ಥಾನಕ್ಕೆ ಆಗಿರುವ ಅಪಮಾನವನ್ನ ನಾನೇ ಸರಿ ಮಾಡ್ಬೇಕು ಅಂತ ಒಂದು ನಿರ್ಧಾರ ಮಾಡ್ತಾಳೆ. ತನ್ನ ಅಣ್ಣನ ಮಗಳು ಮಾಯಾಳ ಜೊತೆ ತನ್ನ ಮಗ ಪ್ರಕಾಶ್ನ ಮದುವೆಯನ್ನ ಅದೇ ದೇವಸ್ಥಾನದಲ್ಲಿ ಮಾಡಿಸಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಈ ಕಡೆ ತಾನು ಪ್ರೀತಿ ಮಾಡ್ತಿರುವ ದಿಯಾಳನ್ನ ಮದುವೆ ಆಗ್ಬೇಕು ಅಂತ ಕಾಯ್ತಿದ್ದ ಪ್ರಕಾಶ್ಗೆ ತನ್ನ ತಾಯಿಯ ಮಾತುಗಳನ್ನ ಕೇಳಿ ತುಂಬಾನೇ ಶಾಕ್ ಆಗುತ್ತೆ. ಪ್ರಕಾಶ್ ತನ್ನ ತಾಯಿಗೆ ಎಷ್ಟೇ ಹೇಳಿದ್ರು ಕೂಡ ಕೊನೆಗೂ ಪಾರ್ವತಿ ಬ್ಲಾಕ್ ಮೇಲ್ ಮಾಡಿ ಅವರಿಬ್ಬರ ಮದುವೆಯನ್ನ ಆ ದೇವಸ್ಥಾನದಲ್ಲಿ ಮಾಡಿಸೇ ಬಿಡ್ತಾಳೆ. ಹೇಗೆ ಪ್ರಕಾಶ್ ಎಲ್ಲಿ ಮಾಯಾಳನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ತನ್ನ ತಾಯಿ ಆತ್ಮಹತ್ಯೆ ಮಾಡಿಕೊಳ್ತಾಳೋ ಅಂತ ಕೊನೆಗೂ ಅವಳನ್ನ ಮದುವೆ ಆಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಪ್ರಕಾಶ್ ಮಾಯಾಳನ್ನ ಕರೆದುಕೊಂಡು ಚೆನ್ನೈಗೆ ಶಿಫ್ಟ್ ಆಗ್ತಾನೆ. ಪಾರ್ವತಿ ತನ್ನ ಮಗ ಹಾಗೂ ಸೊಸೆ ಇರೋದಕ್ಕೆ ಅಂತ ಒಂದು ಹೊಸ ಮನೆಯನ್ನ ಪರ್ಚೇಸ್ ಮಾಡಿರುತ್ತಾಳೆ. ಮಾಯಾ ಮೊದಲ ಬಾರಿಗೆ ಆ ಮನೆಯ ಒಳಗಡೆ ಎಂಟರ್ ಆಗ್ಬೇಕು ಅನ್ನುವಾಗ ಒಂದು ಕಪ್ಪು ಬಣ್ಣದ ಬೆಕ್ಕು ಅಡ್ಡ ಬರುತ್ತೆ. ನೋಡೋದಕ್ಕೆ ಸ್ವಲ್ಪ ಭಯಾನಕವಾಗಿದ್ದ ಆ ಬೆಕ್ಕನ್ನ ನೋಡ್ತಿದ್ದ ಹಾಗೇನೆ ಮಾಯಾ ಹೆದರಿ ಕಿರುಚಿ ಬಿಡುತ್ತಾಳೆ. ಆಗ ಪಾರ್ವತಿ ತನ್ನ ಸೊಸೆಗೆ ಸಮಾಧಾನ ಮಾಡಿ ಧೈರ್ಯ ಹೇಳಿ ಮನೆಯ ಒಳಗಡೆ ಕರೆದುಕೊಂಡು ಬರ್ತಾಳೆ.
ನಂತರ ದೇವರಿಗೆ ಪೂಜೆ ಮಾಡಿ ದೇವರ ಮುಂದೆ ದೀಪ ಹಚ್ಚೋದಕ್ಕೆ ಹೇಳ್ತಾಳೆ. ಆದ್ರೆ ಆಗಲೂ ಕೂಡ ದೀಪ ಆರಿ ಹೋಗುತ್ತೆ. ಹೀಗೆ ಒಂದಾದ ಮೇಲೊಂದರಂತೆ ನಡೆದ ಅಪಶಕುನದಿಂದಾಗಿ ಮಾಯಾ ತುಂಬಾನೇ ಹೆದರಿಕೊಳ್ತಾಳೆ. ನಂತರ ಪಾರ್ವತಿ ಮತ್ತೆ ತನ್ನ ಸೊಸೆಗೆ ಧೈರ್ಯ ಹೇಳಿ ನೀನು ಹಾಗೂ ಪ್ರಕಾಶ್ ಈ ಮನೆಯಲ್ಲಿ ಖುಷಿಯಾಗಿರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಹೀಗೆ ಪ್ರಕಾಶ್ನನ್ನ ಮದುವೆ ಆಗಿದ್ದಕ್ಕೆ ಮಾಯಾ ಏನೋ ತುಂಬಾನೇ ಖುಷಿಯಾಗಿರುತ್ತಾಳೆ. ಆದ್ರೆ ದಿಯಾಳನ್ನ ಪ್ರೀತಿ ಮಾಡ್ತಿದ್ದ ಪ್ರಕಾಶ್ ಮಾಯಾಳನ್ನ ಮದುವೆ ಆಗಿದ್ದಕ್ಕೆ ಒಂಚೂರು ಕೂಡ ಖುಷಿಯಾಗಿರೋದಿಲ್ಲ. ಹೇಗಾದ್ರೂ ಮಾಡಿ ದಿಯಾಳನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವಳ ಫೋನೇ ರೀಚ್ ಆಗ್ತಿರೋದಿಲ್ಲ. ಈ ಕಡೆ ಪ್ರಕಾಶ್ ಆಫೀಸ್ಗೆ ಹೋದ ನಂತರ ಮನೆಯಲ್ಲಿ ಒಬ್ಬಳೇ ಇರ್ತಿದ್ದ ಮಾಯಾಗೆ ಪದೇ ಪದೇ ಆ ಕಪ್ಪು ಬಣ್ಣದ ಬೆಕ್ಕು ಕಾಣಿಸಿಕೊಂಡು ತುಂಬಾನೇ ಹೆದರಿಕೊಳ್ತಿರ್ತಾಳೆ. ಹೀಗೆ ಮತ್ತಷ್ಟು ದಿನಗಳು ಕಳೆದ ಹಾಗೆ ಪ್ರಕಾಶ್ಗೆ ರಿಯಲೈಸ್ ಆಗುತ್ತೆ ತನ್ನ ಜೀವನದಲ್ಲಿ ನಡೆದದ್ದೆಲ್ಲ ನಡೆದು ಹೋಯ್ತು, ದಿಯಾಳನ್ನ ಮರೆತು ಮಾಯಾಳ ಜೊತೆ ಲೈಫ್ ನಲ್ಲಿ ಮೂವ್ ಆನ್ ಆಗ್ಬೇಕು ಅಂತ. ಸೊ ಪ್ರಕಾಶ್ ಕೂಡ ಈಗ ಮಾಯಾಳ ಜೊತೆ ಕ್ಲೋಸ್ ಆಗಿ ಖುಷಿಯಾಗಿ ಜೀವನ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಪ್ರಕಾಶ್ ಮಾಯಾಳನ್ನ ಕರೆದುಕೊಂಡು ಮೂವಿ ನೋಡೋದಕ್ಕೆ ಅಂತ ಹೋಗಿರ್ತಾನೆ. ಆದ್ರೆ ಇವರು ಹೋಗಿದ್ದ ಮೂವಿ ಆಲ್ರೆಡಿ ಹೌಸ್ಫುಲ್ ಆಗಿದ್ದ ಕಾರಣ ಪಕ್ಕದ ಥಿಯೇಟರ್ ನಲ್ಲಿದ್ದ ಹಾರರ್ ಮೂವಿಗೆ ಕರೆದುಕೊಂಡು ಹೋಗ್ತಾನೆ. ಮೂವಿ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಮೊದಲೇ ಸಣ್ಣ ಪುಟ್ಟ ವಿಷಯಕ್ಕೂ ಹೆದರಿಕೊಳ್ತಿದ್ದ ಮಾಯಾ ಹಾರರ್ ಸೌಂಡ್ ಎಫೆಕ್ಟ್ ಗೆ ಜೋರಾಗಿ ಕಿರುಚಿ ಬಿಡುತ್ತಾಳೆ. ಆಗ ಆ ಥಿಯೇಟರ್ ನಲ್ಲಿದ್ದ ಎಲ್ಲ ಜನಗಳು ಇವರನ್ನೇ ನೋಡೋದಕ್ಕೆ ಶುರು ಮಾಡ್ತಾರೆ. ಪ್ರಕಾಶ್ಗೆ ಎಲ್ಲರ ಮುಂದೆ ಮುಜುಗರಾಗಿ ತಕ್ಷಣವೇ ಮಾಯಾಳನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ರಾತ್ರಿ ಪ್ರಕಾಶ್ಗೆ ಕೆಲಸ ಇದ್ದ ಕಾರಣ ಹಾಲ್ ನಲ್ಲಿ ಕೂತು ಕೆಲಸ ಮಾಡ್ತಿರ್ತಾನೆ. ಈ ಕಡೆ ರೂಮ್ ನಲ್ಲಿ ಒಬ್ಬಳೆ ಮಲಗಿದ್ದ ಮಾಯಾಗೆ ಏನೋ ವಿಚಿತ್ರವಾದ ಶಬ್ದ ಕೇಳಿ ಹೆದರಿಕೊಂಡು ಜೋರಾಗಿ ಕಿರುಚಿ ಬಿಡುತ್ತಾಳೆ. ತಕ್ಷಣ ಪ್ರಕಾಶ್ ರೂಮಿಗೆ ಓಡಿ ಬಂದು ಸುತ್ತಮುತ್ತ ಚೆಕ್ ಮಾಡ್ತಾನೆ. ಆದ್ರೆ ಅಲ್ಲಿ ಅವನಿಗೆ ಯಾವುದೇ ಶಬ್ದಗಳು ಕೇಳಿಸೋದೇ ಇಲ್ಲ. ಕೊನೆಗೆ ತನ್ನ ಹೆಂಡತಿ ಮಾಯಾಗೆ ಸಮಾಧಾನ ಮಾಡಿ ಮಲಗಿಸುತ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮರುದಿನ ಮಾಯಾ ಪೂಜೆ ಮಾಡ್ತಿರುವಾಗ ದೇವರಿಗೆ ಕರ್ಪೂರ ಅಂಟಿಸುತ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ಪೂಜೆಯ ತಟ್ಟೆಯಲ್ಲೇ ಇದ್ದ ಬಟ್ಟೆ ಸುತ್ತಿದ್ದ ಲಿಂಬೆ ಹಣ್ಣಿಗೆ ಬೆಂಕಿ ಹತ್ತಿ ಉರಿಯೋದಕ್ಕೆ ಶುರುವಾಗುತ್ತೆ. ಈಗ ಮಾಯಾಗೆ ಈ ಮನೆಯಲ್ಲಿ ಏನಾಗ್ತಿದೆ, ಒಂದಾದ ಮೇಲೊಂದರಂತೆ ಅಪಶಕುನ ಯಾಕೆ ನಡೀತಿದೆ ಅಂತ ತುಂಬಾನೇ ಗಾಬರಿಗೊಳ್ತಾಳೆ. ಆದ್ರೆ ಪ್ರಕಾಶ್ ಮಾತ್ರ ತನ್ನ ಹೆಂಡತಿಗೆ ಸಮಾಧಾನ ಮಾಡ್ತಾ ಇದೆಲ್ಲ ಬೈ ಆಕ್ಸಿಡೆಂಟ್ ಆಗಿ ನಡೀತಿರೋದಷ್ಟೇ, ನೀನು ಮೊದಲೇ ಸಣ್ಣ ಪುಟ್ಟ ವಿಷಯಗಳಿಗೂ ಹೆದರಿಕೊಳ್ತೀಯ, ಧೈರ್ಯವಾಗಿರು ಅಂತ ಹೇಳಿ ರೆಡಿಯಾಗಿ ಎಂದಿನಂತೆ ಆಫೀಸ್ಗೆ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಮಾಯಾ ವಾಶ್ರೂಮ್ ನಿಂದ ಹೊರಗಡೆ ಬಂದಾಗ ರೂಮ್ ನಲ್ಲಿದ್ದ ಕಬೋರ್ಡ್ ನ ಒಳಗಡೆಯಿಂದ ಏನೋ ವಿಚಿತ್ರವಾದ ಶಬ್ದ ಬರ್ತಿರುತ್ತೆ. ಮೊದಲೇ ಹೆದರಿಕೊಂಡಿದ್ದ ಮಾಯಾ ನಿಧಾನಕ್ಕೆ ಆ ಕಬೋರ್ಡ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಮತ್ತದೆ ಕಪ್ಪು ಬಣ್ಣದ ಬೆಕ್ಕು ಗೋಡೆಯನ್ನ ಗೀಚುತ್ತಿರುತ್ತೆ. ಈಗ ಮಾಯಾಗೆ ಗಾಬರಿಯಾಗುತ್ತೆ. ಅಷ್ಟಕ್ಕೂ ಈ ಬೆಕ್ಕು ಮನೆಯ ಒಳಗಡೆ ಹೇಗೆ ಬಂತು? ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಮಾಯಾ ಮಲಗಿರುವಾಗ ಶಾಕಿಂಗ್ಲಿ ಇವಳ ಮುಂದೆ ಒಂದು ಕಪ್ಪು ಬಣ್ಣದ ಭಯಾನಕವಾದ ಆಕೃತಿ ಪ್ರತ್ಯಕ್ಷ ಆಗುತ್ತೆ. ಎಚ್ಚರವಾಗಿ ಒಂದೇ ಸರಿ ಬೆಚ್ಚಿ ಬಿದ್ದ ಮಾಯಾ ಜೋರಾಗಿ ಕಿರುಚಿ ಬಿಡುತ್ತಾಳೆ. ಆಗ ಪ್ರಕಾಶ್ಗೂ ಎಚ್ಚರವಾಗುತ್ತೆ. ಪ್ರಕಾಶ್ ತನ್ನ ಹೆಂಡತಿಗೆ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಷ್ಟರಲ್ಲೇ ಮಾಯಾ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಾಳೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಪ್ರಕಾಶ್ ಮಾಯಾಳನ್ನ ಕರೆದುಕೊಂಡು ಒಬ್ಬರು ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಬಳಿ ಹೋಗಿರುತ್ತಾನೆ. ಡಾಕ್ಟರ್ ಏನಾಯ್ತು ಅಂತ ವಿಚಾರಿಸಿದಾಗ ತಾವಿಬ್ಬರು ಮದುವೆ ಆದಾಗಿನಿಂದ ತಮ್ಮ ಮನೆಯಲ್ಲಿ ಏನೇನಾಗ್ತಿದೆ ಅಂತ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ನಂತರ ಡಾಕ್ಟರ್ ಮಾಯಾಳನ್ನ ಒಳಗಡೆ ಕರೆದುಕೊಂಡು ಹೋಗಿ ಸ್ವಲ್ಪ ಹೊತ್ತು ಪರ್ಸನಲ್ ಆಗಿ ಮಾತನಾಡ್ತಾರೆ. ನಂತರ ಪ್ರಕಾಶ್ ನಾನು ನಿನ್ನ ಹೆಂಡತಿಯಲ್ಲಿ ಒಂದು ವಿಷಯವನ್ನ ಅಬ್ಸರ್ವ್ ಮಾಡಿದೆ. ನಾವು ಯೂಶಲಿ ಯಾವುದಾದ್ರೂ ಹಾರರ್ ಮೂವಿಯನ್ನ ಅಥವಾ ಇನ್ಸಿಡೆಂಟ್ ಅನ್ನ ನೋಡಿದಾಗ ಅದನ್ನೇ ಯೋಚನೆ ಮಾಡ್ತಾ ಕೆಲವು ದಿನಗಳ ಕಾಲ ಗುಂಗಲ್ಲಿರ್ತೀವಿ. ಸೊ ಇದನ್ನೇ ನಾವು ಮೆಡಿಕಲ್ ಟರ್ಮ್ಸ್ ನಲ್ಲಿ ಫ್ಯಾಸ್ಮೋಫೋಬಿಯಾ ಅಂತ ಕರಿತೀವಿ. ನಿನ್ನ ಹೆಂಡತಿ ಮಾಯಾಗೆ ಈ ಫ್ಯಾಸ್ಮೋಫೋಬಿಯಾ ಸ್ವಲ್ಪ ಜಾಸ್ತಿನೇ ಇದೆ. ಸ್ವಲ್ಪ ಮೆಡಿಸಿನ್ ಗಳನ್ನ ಬರೆದು ಕೊಡ್ತೀನಿ, ಪ್ರತಿದಿನ ಆ ಮೆಡಿಸಿನ್ ಗಳನ್ನ ಮಿಸ್ ಮಾಡದೆ ನಿನ್ನ ಹೆಂಡತಿಗೆ ಕೊಡು ಅಂತ ಹೇಳ್ತಾರೆ. ಸರಿ ಅಂತ ಪ್ರಕಾಶ್ ಅಂದಿನಿಂದ ಪ್ರತಿದಿನ ರಾತ್ರಿ ತನ್ನ ಹೆಂಡತಿಗೆ ಮಿಸ್ ಮಾಡದೆ ಡಾಕ್ಟರ್ ಬರೆದು ಕೊಟ್ಟಿದ್ದ ಆ ಮೆಡಿಸಿನ್ ಗಳನ್ನ ಕೊಡ್ತಿರ್ತಾನೆ. ಹೀಗೆ ಆ ಮೆಡಿಸಿನ್ ಸ್ಟಾರ್ಟ್ ಆದ ನಂತರ ಮಾಯಾ ಕೆಲವು ದಿನಗಳ ಕಾಲ ಆರಾಮಾಗಿರ್ತಾಳೆ. ಆದ್ರೆ ಒಂದು ದಿನ ಕಿಚನ್ ನಲ್ಲಿ ಹಾಲನ್ನ ಬಿಸಿ ಮಾಡ್ತಿರುವಾಗ ಆ ಹಾಲು ಇದ್ದಕ್ಕಿದ್ದ ಹಾಗೆ ಕಪ್ಪು ಬಣ್ಣಕ್ಕೆ ಟರ್ನ್ ಆಗುತ್ತೆ. ಈಗ ಮತ್ತೆ ಗಾಬರಿಯಾದ ಮಾಯಾ ತಕ್ಷಣವೇ ತನ್ನ ಗಂಡನನ್ನ ಕರೆದು ತೋರಿಸ್ತಾಳೆ. ಆದ್ರೆ ಪ್ರಕಾಶ್ಗೂ ಕೂಡ ಅರ್ಥವಾಗೋದಿಲ್ಲ ಆ ಹಾಲು ಕಪ್ಪು ಬಣ್ಣಕ್ಕೆ ಹೇಗೆ ಟರ್ನ್ ಆಯ್ತು ಅಂತ. ಸ್ನೇಹಿತರೆ, ಈ ಎಲ್ಲ ಘಟನೆಗಳಿಂದ ನಮಗೆ ಅರ್ಥ ಆಗೋದೇನು ಅಂದ್ರೆ ಪ್ರಕಾಶ್ನ ಜೊತೆ ಪ್ರೆಸೆಂಟ್ ನಲ್ಲಿ ಯಾವೆಲ್ಲ ಘಟನೆಗಳು ನಡೀತಿದೆಯೋ ಸೇಮ್ ಅದೇ ರೀತಿ ಮಾಯಾಳ ಜೊತೆ ನಡೆದಿರುತ್ತೆ.
ಸೊ ಒಂದು ರಾತ್ರಿ ಪ್ರಕಾಶ್ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ನ ಮೇಲೆ ಬೆಂಗಳೂರಿಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಮಾಯಾಗೆ ರಾತ್ರಿ ಹೊತ್ತು ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ತುಂಬಾನೇ ಭಯ ಆಗ್ತಿರುತ್ತೆ. ಸೊ ರೂಮ್ ನಲ್ಲಿ ಒಬ್ಬಳೇ ಇರೋದಕ್ಕೆ ಭಯ ಆಗಿ ಮನೆಯ ಹಾಲ್ಗೆ ಬಂದು ಕೂತಿರ್ತಾಳೆ. ಆಗ ಮತ್ತೆ ಆ ಭಯಾನಕವಾದ ವಿಚಿತ್ರವಾದ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ಹೆದರಿಕೊಂಡ ಮಾಯಾ ತಕ್ಷಣ ಹೊರಗಡೆ ಬರಬೇಕು ಅನ್ನೋಷ್ಟರಲ್ಲೇ ಶಾಕಿಂಗ್ಲಿ ಇವಳ ಮುಂದೆ ಒಂದು ಕಪ್ಪು ಬಣ್ಣದ ಭಯಾನಕ ಆಕೃತಿ ಪ್ರತ್ಯಕ್ಷ ಆಗುತ್ತೆ. ಜೊತೆಗೆ ಮನೆಯ ಎಲ್ಲ ಕಿಟಕಿ ಹಾಗೂ ಬಾಗಿಲುಗಳು ತಮ್ಮಷ್ಟಕ್ಕೆ ತಾವೇ ಆಟೋಮೆಟಿಕಲಿ ಕ್ಲೋಸ್ ಆಗಿ ಬಿಡುತ್ತವೆ. ಮತ್ತಷ್ಟು ಹೆದರಿಕೊಂಡ ಮಾಯಾ ತಕ್ಷಣವೇ ಪ್ರಕಾಶ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವನ ಮೊಬೈಲ್ ನಂಬರ್ ನಾಟ್ ರೀಚಬಲ್ ಆಗಿರುತ್ತೆ. ಈ ಕಡೆ ಟಿವಿ ಆಟೋಮೆಟಿಕಲಿ ಆನ್ ಆಗಿ ಹಾರರ್ ಮೂವಿ ಪ್ಲೇ ಆಗೋದಕ್ಕೆ ಶುರುವಾಗುತ್ತೆ. ಹಾಗೂ ಆ ಕಪ್ಪು ಬಣ್ಣದ ಆಕೃತಿ ಮಾಯಾಗೆ ಸತ್ತೋಗು ಅಂತ ಹೇಳೋದಕ್ಕೆ ಶುರು ಮಾಡುತ್ತೆ. ಆ ಧ್ವನಿಯನ್ನ ಕೇಳ್ತಿದ್ದ ಹಾಗೇನೆ ಮಾಯಾ ಒಂದು ರೀತಿ ಹಿಪ್ನೋಟೈಸ್ ಆಗಿ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗ್ತಾಳೆ. ನಂತರ ಶಾಕಿಂಗ್ಲಿ ಡೈನಿಂಗ್ ಟೇಬಲ್ ನ ಮೇಲೆ ಇದ್ದ ಚಾಕುವನ್ನ ತೆಗೆದುಕೊಂಡು ತನ್ನ ಕೈಯ ನರವನ್ನ ಕಟ್ ಮಾಡಿಕೊಂಡು ಶಾಕಿಂಗ್ಲಿ ಸತ್ತೇ ಹೋಗ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಪ್ರಕಾಶ್ ವಾಪಸ್ ಮನೆಗೆ ಬಂದಾಗ ತನ್ನ ಹೆಂಡತಿ ಸತ್ತು ಬಿದ್ದಿರೋದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ನಂತರ ಈ ವಿಷಯ ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಸ್ಥಳಕ್ಕೆ ಬಂದು ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸಿ ಕೊಡ್ತಾರೆ. ನಂತರ ಎನ್ಕ್ವೈರಿ ಮಾಡಿದಾಗ ತನ್ನ ಹೆಂಡತಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ಲು. ಸೊ ಮೆಡಿಸಿನ್ ಅನ್ನ ಕೂಡ ತೆಗೆದುಕೊಳ್ತಿದ್ಲು ಅಂತ ಪ್ರಕಾಶ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಸೊ ಪೊಲೀಸರು ಇದೊಂದು ಕ್ಲಿಯರ್ ಕಟ್ ಆತ್ಮಹತ್ಯೆ ಕೇಸ್ ಅಂತ ಕ್ಲೋಸ್ ಮಾಡಿ ಬಿಡುತ್ತಾರೆ. ಆದ್ರೆ ಎಷ್ಟೇ ದಿನಗಳಾದ್ರೂ ಕೂಡ ಪ್ರಕಾಶ್ಗೆ ಮಾತ್ರ ತನ್ನ ಹೆಂಡತಿಯನ್ನ ಮರೆಯೋದಕ್ಕೆ ಸಾಧ್ಯವಾಗದೆ ಒಂದು ರೀತಿ ಡಿಪ್ರೆಷನ್ಗೆ ಹೊರಟು ಹೋಗ್ತಾನೆ. ಹಾಗೂ ತಾನೇ ಫೋರ್ಸ್ ಮಾಡಿ ಮದುವೆ ಮಾಡಿಸಿದ್ದ ತನ್ನ ಮಗನ ಜೀವನ ಹೀಗಾಗಿ ಹೋಯ್ತಲ್ಲ ಅಂತ ಪಾರ್ವತಿ ಕೂಡ ತುಂಬಾನೇ ಕೊರಗ್ತಿರ್ತಾಳೆ. ಸ್ವಲ್ಪ ತಿಂಗಳ ನಂತರ ಮಾಯಳನ್ನ ಮದುವೆ ಆಗುವಂತ ಹೇಳಿದಾಗ ತನ್ನ ಮಗ ದಿಯಾ ಎಂಬ ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ದು ಪಾರ್ವತಿಗೆ ನೆನಪಾಗುತ್ತೆ. ಸೊ ಹೇಗಾದ್ರೂ ಮಾಡಿ ತನ್ನ ಮಗ ಪ್ರೀತಿ ಮಾಡ್ತಿದ್ದ ಆ ದಿಯಾ ಎಂಬ ಹುಡುಗಿ ಜೊತೆ ಅವನ ಎರಡನೇ ಮದುವೆ ಮಾಡಿಸ್ಬೇಕು ಅಂತ ಅವನ ಫ್ರೆಂಡ್ಸ್ ಜೊತೆ ಮಾತನಾಡ್ತಾಳೆ. ವಿಚಾರಿಸಿದಾಗ ದಿಯಾ ಈಗಲೂ ಕೂಡ ಪ್ರಕಾಶ್ನನ್ನ ಪ್ರೀತಿ ಮಾಡ್ತಿದ್ದು ಅವನನ್ನ ಮದುವೆ ಆಗೋದಕ್ಕೆ ರೆಡಿ ಇದ್ದಾಳೆ ಅಂತ ಗೊತ್ತಾಗುತ್ತೆ. ನಂತರ ಡಿಪ್ರೆಷನ್ ನಲ್ಲಿದ್ದ ತನ್ನ ಮಗನಿಗೆ ಫೋರ್ಸ್ ಮಾಡಿ ಕೊನೆಗೂ ದಿಯಾಳನ್ನ ಮದುವೆ ಆಗೋದಕ್ಕೆ ಒಪ್ಪಿಸಿ ಮದುವೆ ಮಾಡಿಸೇ ಬಿಡ್ತಾಳೆ. ಈ ರೀತಿ ತನ್ನ ಜೀವನದಲ್ಲಿ ಏನೇನಾಯ್ತು ಅಂತ ಪ್ರಕಾಶ್ ಎಡ್ವರ್ಡ್ಗೆ ಎಲ್ಲವನ್ನೂ ಪ್ರೆಸೆಂಟ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಸರಿ, ನಿನ್ನ ಮನೆಯನ್ನೊಮ್ಮೆ ನೋಡ್ಬೇಕು ಅಂತ ಎಡ್ವರ್ಡ್ ಪ್ರಕಾಶ್ನ ಜೊತೆ ಅವನ ಮನೆಗೆ ಬಂದು ಎಲ್ಲವನ್ನ ಚೆಕ್ ಮಾಡ್ತಾನೆ. ಆದ್ರೆ ಎಡ್ವರ್ಡ್ಗೆ ಆ ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇರೋ ರೀತಿ ಫೀಲ್ ಆಗೋದಿಲ್ಲ. ನಂತರ ಲಾಕೆಟ್ ರೀತಿ ಇರುವ ಒಂದು ತಾಯ್ತ ಕೊಟ್ಟು ಈ ತಾಯ್ತವನ್ನ ಯಾವಾಗ್ಲೂ ಕಟ್ಟಿಕೊಂಡಿರೋ, ನಿನಗೆ ಏನಾದ್ರೂ ತೊಂದರೆ ಆದ್ರೆ ತಕ್ಷಣ ಇನ್ಫಾರ್ಮ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸರಿ ಅಂತ ಪ್ರಕಾಶ್ ಅದನ್ನ ಕಟ್ಟಿಕೊಂಡ 2-3 ವಾರಗಳ ಕಾಲ ಯಾವುದೇ ತೊಂದರೆ ಆಗೋದಿಲ್ಲ. ಆದ್ರೆ ಟ್ವಿಸ್ಟ್ ಏನಂದ್ರೆ ಪ್ರಕಾಶ್ ಮಾಯ ಜೊತೆ ಮದುವೆ ಆಗಿದ್ದಾಗ ಒಂದು ಅರ್ಜೆಂಟ್ ಪ್ರಾಜೆಕ್ಟ್ ಇದೆ ಅಂತ ಒಂದು ರಾತ್ರಿ ಬೆಂಗಳೂರಿಗೆ ಹೋಗಿದ್ದ ಅಲ್ವಾ. ಈಗ ದಿಯಾ ಕೂಡ ಅದೇ ರೀತಿ ಒಂದು ಅರ್ಜೆಂಟ್ ಕೆಲಸ ಇದೆ ಅಂತ ಪ್ರಕಾಶ್ ನನ್ನ ಒಬ್ಬನನ್ನೇ ಬಿಟ್ಟು ಬೆಂಗಳೂರಿಗೆ ಹೊರಟು ಹೋಗ್ತಾಳೆ. ಮೊದಲೇ ಹೆದರಿಕೊಳ್ತಿದ್ದ ಪ್ರಕಾಶ್ಗೆ ರೂಮ್ ನಲ್ಲಿ ಒಬ್ಬನೇ ಮಲಗೋದಕ್ಕೆ ಭಯ ಆಗಿ ಹಾಲ್ಗೆ ಬಂದು ಸೋಫಾದ ಮೇಲೆ ಕೂರ್ತಾನೆ. ಸ್ನೇಹಿತರೆ, ಈಗ ಟ್ವಿಸ್ಟ್ ಏನಂದ್ರೆ ಆ ದಿನ ರಾತ್ರಿ ಮಾಯ ಜೊತೆ ಹೇಗೆ ಹಾರರ್ ಇನ್ಸಿಡೆಂಟ್ ಗಳು ನಡೆದಿದ್ವೋ ಅದೇ ರೀತಿ ಇವನ ಜೊತೆ ಕೂಡ ನಡೆಯುವುದಕ್ಕೆ ಶುರುವಾಗುತ್ತವೆ. ಹೆದರಿಕೊಂಡ ಪ್ರಕಾಶ್ ತಕ್ಷಣವೇ ಎಡ್ವರ್ಡ್ ನ ಮನೆಗೆ ಓಡಿ ಬರುತ್ತಾನೆ. ಸರ್, ಆ ಲಾಕೆಟ್ ಅನ್ನ ಹಾಕಿಕೊಂಡ ನಂತರ ನನಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರಿ. ಆದ್ರೆ ನನ್ನ ಹೆಂಡತಿ ಸಾಯೋದಕ್ಕೂ ಮುಂಚೆ ಆಕೆ ಜೊತೆ ಹೇಗೆ ಹಾರರ್ ಇನ್ಸಿಡೆಂಟ್ ಗಳು ನಡೆದಿದ್ವೋ ನನ್ನ ಜೊತೆ ಕೂಡ ಅದೇ ರೀತಿ ನಡೀತಿವೆ ಅಂತ ಹೇಳ್ತಾನೆ. ಈಗ ಎಡ್ವರ್ಡ್ ನಗುತ್ತಾ, ನಿನ್ನ ಹೆಂಡತಿ ಮಾಯಾ ಸಾಯುವ ರಾತ್ರಿ ನಿನಗೆ ಅರ್ಜೆಂಟ್ ಕೆಲಸ ಇತ್ತು ಅಂತ ಬೆಂಗಳೂರಿಗೆ ಹೋಗಿದ್ದೆ ಅಲ್ವಾ. ಹಾಗಿರುವಾಗ ಆಕೆ ಸಾಯೋದಕ್ಕೂ ಮುಂಚೆ ಆಕೆ ಜೊತೆ ಯಾವ್ಯಾವ ಹಾರರ್ ಇನ್ಸಿಡೆಂಟ್ ಗಳು ನಡೆದಿತ್ತು ಅಂತ ನಿನ್ಗೆ ಗೊತ್ತಾಯ್ತು. ಪ್ರಕಾಶ್, ಏನಾಯ್ತು ಅಂತ ನಿಜ ಹೇಳು. ನಿನ್ನ ಹೆಂಡತಿಯ ವಿಷಯದಲ್ಲಿ ಏನನ್ನೋ ಮುಚ್ಚಿಡ್ತಿದ್ಯಾ ಅಂತ ಮೊದಲ ದಿನದಿಂದಲೇ ಗೊತ್ತಿದೆ. ಈಗ ಪ್ರಕಾಶ್ಗೆ ಬೇರೆ ದಾರಿ ಇಲ್ಲದೆ ತನ್ನ ಜೀವವನ್ನ ಉಳಿಸಿಕೊಳ್ಳೋದಕ್ಕೆ ಅಂತ ನಾವ್ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರದ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ನಾವೆಲ್ಲ ಇಷ್ಟೊತ್ತು ಅಂದುಕೊಂಡ ಹಾಗೆ ಈ ಪ್ರಕಾಶ್ ಒಬ್ಬ ಒಳ್ಳೆಯ ವ್ಯಕ್ತಿ ಅಲ್ಲವೇ ಅಲ್ಲ. ಈತ ಮದುವೆಯಾಗಿದ್ದ ಮಾಯಳನ್ನ ಪ್ರೀತಿ ಮಾಡೋದಿರ್ಲಿ, ಮೊದಲಿಗೆ ಪ್ರೀತಿ ಮಾಡಿದ್ದ ದಿಯಾಳನ್ನ ಕೂಡ ನಿಜವಾಗಿಯೂ ಪ್ರೀತಿ ಮಾಡಿರೋದಿಲ್ಲ. ದಿಯಾ ತನ್ನ ಕಂಪನಿಯ MD ಮಗಳು ಅಂತ ಗೊತ್ತಾಗ್ತಿದ್ದ ಹಾಗೆ ಅವಳನ್ನ ಪ್ರೀತಿ ಮಾಡುವ ನಾಟಕ ಮಾಡಿರ್ತಾನೆ. ಸೊ ದಿಯಾಳನ್ನ ಮದುವೆ ಆದ ನಂತರ ಅವಳ ತಂದೆಯ ಹೆಸರಲ್ಲಿರುವ ಆಸ್ತಿ ಪಾಸ್ತಿ ಹಾಗೂ ಕಂಪನಿ ಕೂಡ ತನ್ನದೇ ಪಾಲಾಗುತ್ತೆ ಅಂತ ಈ ರೀತಿ ಐಡಿಯಾ ಮಾಡಿರ್ತಾನೆ. ಆದ್ರೆ ಅಷ್ಟರಲ್ಲೇ ಇವನ ತಾಯಿ ಮಾಯ ಜೊತೆ ಮದುವೆ ಮಾಡಿಸಿ ಇವನ ಪ್ಲಾನ್ ಅನ್ನ ಹಾಳು ಮಾಡಿರ್ತಾಳೆ. ಸೊ ಹೇಗಾದ್ರೂ ಮಾಡಿ ಮಾಯಳನ್ನ ದೂರ ಮಾಡಿ ಮತ್ತೆ ದಿಯಾಳನ್ನ ಮದುವೆಯಾಗಿ ಅವಳ ಹೆಸರಲ್ಲಿರುವ ಎಲ್ಲ ಆಸ್ತಿಯನ್ನ ಕಬಳಿಸಬೇಕು ಅಂತ ಒಂದು ಪ್ಲಾನ್ ಮಾಡ್ತಾನೆ. ಮಾಯಾಗೆ ಸಣ್ಣ ಪುಟ್ಟ ವಿಷಯಕ್ಕೂ ಹೆದರಿಕೊಳ್ಳುವ ವೀಕ್ನೆಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ತಾನೆ. ನಂತರ ಮನೆಯ ಬಳಿ ಇದ್ದ ಆ ಕಪ್ಪು ಬಣ್ಣದ ವಿಕಾರವಾದ ಬೆಕ್ಕನ್ನ ಮುಂದಿಟ್ಟುಕೊಂಡು ಆಕೆಗೆ ಪದೇ ಪದೇ ಹೆದರಿಸೋದಕ್ಕೆ ಶುರು ಮಾಡ್ತಾನೆ. ನಂತರ
ನಂತರ ಮನೆಯಲ್ಲಿ ಸೀಕ್ರೆಟ್ ಆಗಿ ಸ್ಪೀಕರ್ ಗಳನ್ನ ಫಿಕ್ಸ್ ಮಾಡುತ್ತಾನೆ. ಸ್ಪೀಕರ್ ಗಳ ಮೂಲಕ ರಾತ್ರಿ ಹೊತ್ತು ಮಾಯಾ ಹೆದರಿಕೊಳ್ಳುವ ಹಾಗೆ ವಿಚಿತ್ರವಾದ ಶಬ್ದಗಳನ್ನ ಪ್ಲೇ ಮಾಡುತ್ತಾನೆ. ರಾತ್ರಿ ಹೊತ್ತು ಟಿವಿ ಆಟೋಮೆಟಿಕಲಿ ಆನ್ ಆಗುವ ಹಾಗೆ ಸೆಟ್ ಮಾಡಿ ಅದರಲ್ಲಿ ಹಾರರ್ ಮೂವಿ ಪ್ಲೇ ಆಗುವ ಹಾಗೆ ಮಾಡ್ತಾನೆ. ಆ ದಿನ ಮಾಯಾ ಪೂಜೆ ಮಾಡ್ತಿರುವಾಗ ಲಿಂಬೆಹಣ್ಣಿಗೆ ಬೆಂಕಿ ಹತ್ತಿಕೊಳ್ಳುವ ಹಾಗೆ ಮಾಡಿದ್ದು ಕೂಡ ಪ್ರಕಾಶೇ ಆಗಿರುತ್ತಾನೆ. ನಂತರ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಮಾಯಾಗೆ ಮೆಂಟಲಿ ಪ್ರಾಬ್ಲಮ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡಿರ್ತಾನೆ. ಆದ್ರೆ ಡಾಕ್ಟರ್ ಕೊಟ್ಟಿದ್ದ ಆ ಮೆಡಿಸಿನ್ ಅನ್ನ ಮುಚ್ಚಿಟ್ಟು ಮೆಡಿಸಿನ್ ನ ರೂಪದಲ್ಲಿ ಡ್ರಗ್ಸ್ ಅನ್ನ ಕೊಟ್ಟು ಆಕೆ ಮೆದುಳಿನ ನರಗಳು ಡ್ಯಾಮೇಜ್ ಆಗುವ ಹಾಗೆ ಮಾಡ್ತಾನೆ. ಕೊನೆಗೆ ಮಾಯಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ ಅಂತ ಕನ್ಫರ್ಮ್ ಮಾಡ್ಕೊಂಡು ರಾತ್ರಿ ಹೊತ್ತು ಆಕೆಯನ್ನ ಒಬ್ಬಳನ್ನ ಬಿಟ್ಟು ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಬೆಂಗಳೂರಿಗೆ ಹೋಗುವ ನಾಟಕ ಮಾಡ್ತಾನೆ. ಯಾರಿಗೂ ಗೊತ್ತಾಗದ ಹಾಗೆ ಮನೆಗೆ ವಾಪಸ್ ಬಂದು ಮೊದಲೇ ತಾನು ಸೆಟ್ ಮಾಡಿದ್ದ ಹಾರರ್ ಇನ್ಸಿಡೆಂಟ್ ಗಳು ನಡೆಯುವ ಹಾಗೆ ಮಾಡ್ತಾನೆ. ಸ್ನೇಹಿತರೆ, ಇದರರ್ಥ ಮಾಯಾ ಇದುವರೆಗೂ ಯಾವ್ಯಾವ ಹಾರರ್ ಇನ್ಸಿಡೆಂಟ್ ಗಳನ್ನ ನೋಡಿ ಹೆದರಿಕೊಂಡಿದ್ಲೋ ಅದನ್ನೆಲ್ಲ ಈ ಪ್ರಕಾಶೆ ಸೆಟ್ ಮಾಡಿರ್ತಾನೆ. ಹಾಗೂ ಆ ಕಪ್ಪು ಬಣ್ಣದ ಭಯಾನಕ ಆಕೃತಿ ಪ್ರತ್ಯಕ್ಷ ಆಗುವ ಹಾಗೆ ಒಂದು ಪ್ರೊಜೆಕ್ಟರ್ ನ ಮೂಲಕ ಸೆಟ್ ಮಾಡಿರ್ತಾನೆ. ಸೊ ಮೊದಲೇ ಮೆಂಟಲಿ ಡಿಸ್ಟರ್ಬ್ ಆಗಿದ್ದ ಮಾಯಾ ಆ ಆಕೃತಿ ಸಾಯಿ ಅಂತ ಹೇಳ್ತಿದ್ದ ಹಾಗೆ ತನ್ನ ಕೈಯ ನರವನ್ನ ಕಟ್ ಮಾಡಿಕೊಂಡು ಸತ್ತು ಹೋಗಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಪ್ರಕಾಶ್ ಹೇಳಿದ ಈ ಕಥೆಯನ್ನ ಕೇಳಿದ ಎಡ್ವರ್ಡ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಸರಿಯಾಗಿ ಬೈತಾ ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ನಿನ್ನ ಹೆಂಡತಿಯನ್ನ ಹಣದ ಆಸೆಗೆ ಕೊಲೆ ಮಾಡಿಬಿಟ್ಟಲ್ಲ. ಪ್ರಕಾಶ್, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಿಮ್ಮ ಮನೆಗೆ ಬಂದಾಗ ಒಂದು ವಿಷಯವನ್ನ ಅಬ್ಸರ್ವ್ ಮಾಡಿದೆ. ನಿನ್ನ ಹೆಂಡತಿಯ ರೂಮ್ಗೆ ಹೋದಾಗ ಮಾಯಾಳ ಮೆಡಿಕಲ್ ರಿಪೋರ್ಟ್ ಗಳು ಸಿಕ್ಕಿತ್ತು. ಆಕೆ ಸತ್ತಾಗ ಆಕೆ ಪ್ರೆಗ್ನೆಂಟ್ ಆಗಿದ್ಲು. ಸೊ ನೀನು ಕೊಲೆ ಮಾಡಿದ್ದು ಕೇವಲ ಮಾಯಾಳನ್ನ ಮಾತ್ರ ಅಲ್ಲ, ಆಕೆಯ ಹೊಟ್ಟೆ ಒಳಗಡೆ ಬೆಳೆಯುತ್ತಿದ್ದ ನಿನ್ನ ಮಗುವನ್ನ ಕೂಡ. ಈಗ ಆ ಎರಡು ಆತ್ಮಗಳು ಸೇರ್ಕೊಂಡೆ ನಿನ್ನ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿವೆ. ನಿನ್ನಂತ ಕೊಲೆಗಾರನಿಗೆ ನನ್ನಿಂದ ಯಾವುದೇ ಸಹಾಯ ಆಗೋದಿಲ್ಲ, ಇಲ್ಲಿಂದ ಹೊರಟು ಹೋಗುವಂತ ಬೈದು ಕಳುಹಿಸಿ ಬಿಡುತ್ತಾನೆ. ಹೀಗೆ ಎಡ್ವರ್ಡ್ ನ ಮಾತುಗಳನ್ನ ಕೇಳಿದ ಪ್ರಕಾಶ್ಗೆ ಮತ್ತಷ್ಟು ಭಯ ಆಗಿ ಬೇರೆ ದಾರಿ ಇಲ್ಲದೆ ವಾಪಸ್ ತನ್ನ ಮನೆಗೆ ಬರ್ತಾನೆ. ಹೀಗೆ ಮನೆಗೆ ಬಂದ ನಂತರ ಶಾಕಿಂಗ್ಲಿ ಪ್ರಕಾಶ್ನ ಜೊತೆ ಮತ್ತದೆ ಹಳೆಯ ಹಾರರ್ ಇನ್ಸಿಡೆಂಟ್ ಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಅಂದ್ರೆ ಮಾಯಾ ಸಾಯುವಾಗ ಅವಳ ಜೊತೆ ಎಕ್ಸಾಕ್ಟ್ಲಿ ಯಾವ್ಯಾವ ಹಾರರ್ ಇನ್ಸಿಡೆಂಟ್ ಗಳು ನಡೆದಿದ್ವೋ ಅದೇ ರೀತಿ ಇವನ ಜೊತೆ ಕೂಡ ನಡೆಯುತ್ತವೆ. ಜೊತೆಗೆ ಅದೇ ರೀತಿಯ ಕಪ್ಪು ಬಣ್ಣದ ಭಯಾನಕ ಆಕೃತಿ ಪ್ರತ್ಯಕ್ಷ ಆಗಿ ಸಾಯಿ ಸಾಯಿ ಅಂತ ಪ್ರಕಾಶ್ಗೂ ಕೂಡ ಹೇಳುತ್ತೆ. ಶಾಕಿಂಗ್ಲಿ ಪ್ರಕಾಶ್ ಕೂಡ ಧ್ವನಿಯನ್ನ ಕೇಳ್ತಿದ್ದ ಹಾಗೆ ಹಿಪ್ನೋಟೈಸ್ ಆಗಿ ಗಾಜಿನ ಪೀಸ್ ನಿಂದ ತನ್ನ ಕೈಯನ್ನ ಕೊಯ್ದುಕೊಳ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರ ಕಂಪ್ಲೀಟ್ಲಿ ಹುಚ್ಚನಾಗಿರುವ ಪ್ರಕಾಶ್ ಈಗ ಹುಚ್ಚಾಸ್ಪತ್ರೆಯಲ್ಲಿ ಇರೋದನ್ನ ನೋಡ್ತೀವಿ. ತನ್ನ ಮಗನ ಪರಿಸ್ಥಿತಿಯನ್ನ ನೋಡೋದಕ್ಕೆ ಸಾಧ್ಯವಾಗದೆ ಪಾರ್ವತಿ ಮತ್ತೆ ಎಡ್ವರ್ಡ್ ನ ಬಳಿಗೆ ಬರ್ತಾಳೆ. ಎಡ್ವರ್ಡ್ ಈಗ ಪ್ರಕಾಶ್ ನ ತಾಯಿಗೆ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಎಡ್ವರ್ಡ್ ಮೊದಲ ಬಾರಿಗೆ ಪ್ರಕಾಶ್ನ ಮನೆಗೆ ಹೋದಾಗ ಅವನಿಗೆ ಒಂದು ಲಾಕೆಟ್ ಅನ್ನ ಕೊಟ್ಟಿದ್ದ ಅಲ್ವಾ. ಎಡ್ವರ್ಡ್ ಅದರ ಒಳಗಡೆ ಒಂದು ಸೀಕ್ರೆಟ್ ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿರ್ತಾನೆ. ಎಡ್ವರ್ಡ್ಗೆ ಆಗಲೇ ಅರ್ಥ ಆಗಿರುತ್ತೆ ಪ್ರಕಾಶೆ ಮಾಯಾಳನ್ನ ಕೊಲೆ ಮಾಡಿ ಆಕೆ ದೆವ್ವದಿಂದ ಸತ್ತೋದ್ಲು ಅಂತ ನಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತ. ಜೊತೆಗೆ ಮಾಯಾಳನ್ನ ಕೊಲೆ ಮಾಡೋದಕ್ಕೆ ಹಾರರ್ ಇನ್ಸಿಡೆಂಟ್ ಗಳನ್ನ ಸೆಟ್ ಮಾಡಿದ್ದ ಅಲ್ವಾ. ಪ್ರಕಾಶ್ಗೆ ಆ ಹಾರರ್ ಇನ್ಸಿಡೆಂಟ್ ಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಮಾಯಾಗಿದ್ದ ಅದೇ ಫ್ಯಾಸ್ಮೋಫೋಬಿಯಾ ಕಾಯಿಲೆ ಶುರುವಾಗಿರುತ್ತೆ. ಅಂದ್ರೆ ಮಾಯಾ ಸಾಯೋದಕ್ಕೂ ಮುಂಚೆ ಹೇಗೆ ಸುತ್ತಮುತ್ತ ಭೂತ ಪ್ರೇತ ಇದೆ ಅಂತ ಇಮ್ಯಾಜಿನೇಷನ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ಲು ಅದೇ ರೀತಿ ಪ್ರಕಾಶ್ ಕೂಡ ಮಾಡಿಕೊಳ್ತಿರ್ತಾನೆ. ಇದರರ್ಥ ಆ ದಿನ ರಾತ್ರಿ ಪ್ರಕಾಶ್ಗೆ ಕಾಣಿಸಿದ್ದ ಎಲ್ಲವೂ ಕೂಡ ಇವನ ಇಮ್ಯಾಜಿನೇಷನ್ ಆಗಿರುತ್ತೆ. ಹಾಗೂ ಇದನ್ನೆಲ್ಲ ಕೂಡ ಆ ಕ್ಯಾಮ್ರಾದ ಮೂಲಕ ಎಡ್ವರ್ಡ್ ಅಬ್ಸರ್ವ್ ಮಾಡಿರ್ತಾನೆ. ತನ್ನ ಹೆಂಡತಿ ಹಾಗೂ ಅವಳ ಹೊಟ್ಟೆಯಲ್ಲಿದ್ದ ಮಗುವನ್ನ ಕೊಲೆ ಮಾಡಿದ ಪ್ರಕಾಶ್ ಕೂಡ ಒದ್ದಡಿ ಸಾಯ್ಬೇಕು ಅಂತ ಎಡ್ವರ್ಡ್ ಅವರಿಬ್ಬರ ಆತ್ಮ ನಿನ್ನ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿವೆ ಅಂತ ಮತ್ತಷ್ಟು ಹೆದರಿಸಿರುತ್ತಾನೆ. ಪ್ರಕಾಶ್ಗೆ ದಿನೇ ದಿನೇ ಆ ಫ್ಯಾಸ್ಮೋಫೋಬಿಯಾ ಕಾಯಿಲೆ ಜಾಸ್ತಿಯಾಗಿ ಕಂಪ್ಲೀಟ್ಲಿ ಹುಚ್ಚಾಗಿರುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ಸಿನಲ್ಲಿ ಪ್ರಕಾಶ್ ಹಾಗೂ ಮಾಯಾ ವಾಸ ಮಾಡ್ತಿದ್ದ ಆ ಮನೆಯ ಬಳಿ ಮೂವರು ಕುಡುಕರು ಕುಡಿತಾ ಕೂತಿರ್ತಾರೆ. ಪ್ರಕಾಶ್ನ ಮನೆಯಲ್ಲಿ ಯಾರು ಕೂಡ ವಾಸ ಮಾಡದೇ ಇದ್ದ ಕಾರಣ ಆ ಮನೆ ಪಾಳು ಬಿದ್ದಿರುತ್ತೆ. ಆ ಮನೆಯಲ್ಲಿ ಯಾವುದಾದ್ರೂ ಬೆಲೆ ಬಾಳುವ ವಸ್ತು ಇರಬಹುದು, ನಾನು ಹೋಗಿ ತೆಗೆದುಕೊಂಡು ಬರ್ತೀನಿ ಅಂತ ಒಬ್ಬ ವ್ಯಕ್ತಿ ಒಳಗಡೆ ಬರ್ತಾನೆ. ಇದೇ ಸೀನನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ಆತ ಮೊದಲೇ ಕುಡಿದು ನಶೆಯಲ್ಲಿದ್ದ ಕಾರಣ ಹೊರಗಡೆ ಕೇಳಿಸಿದ್ದ ಯಾವುದೋ ಶಬ್ದದಿಂದಾಗಿ ಮನೆಯ ಒಳಗಡೆ ಯಾವುದೋ ಪ್ರೇತಾತ್ಮ ಇದೆ ಅಂತ ಹೆದರಿಕೊಂಡು ಪ್ರಜ್ಞೆ ತಪ್ಪಿರ್ತಾನೆ. ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.